ಕಾಲನ್ನು ಹಾಕ್ಕೊಂಡಿದ್ದಾನೆ. ಆ ಕಾಲನ್ನು ಈಗ ಆಡಿಸ್ತಾ ಇದ್ದಾನೆ. ದೂರದಿಂದ ನೋಡುವವರಿಗೆ ಬೇಕು ಅಂತಲೇ ಹಂಗೆ ಕೂತ್ಕೊಂಡಿದ್ದಾನೆ ದೇವರು. ದೂರದಿಂದ ಆ ವ್ಯಾಧ ನೋಡ್ತಾ ಇರೋದು, ಆ ವ್ಯಾಧನಿಗೆ ಅದೊಂದು ಮೃಗದಂತೆ ಕಾಣಬೇಕು. ಆ ಕೆಂಪಗಿರುವ ಕಾಲು, ಕೆಂಪು ಭಾಗ ಇದೆ ಕಾಲಲ್ಲಿ, ಬಿಳಿ ಭಾಗ ಇದೆ. ಆ ಎಲ್ಲವೂ ದೂರದಿಂದ ನೋಡುವವನಿಗೆ ಅದೊಂದು ಮೃಗದಂತೆ, ಅಂದರೆ ಒಂದು ಮೊಲದಂತೆ ಅದು ಕಾಣಬೇಕು. ಪರಮಾತ್ಮ ಆ ರೀತಿಯಾಗಿ ಮಾಡಿಕೊಂಡು ಆ ಕಾಲನ್ನು ಆಡಿಸ್ತಾ ಇದ್ದಾನೆ. ಆ ಕಾಲು ಆಡಿಸ್ತಾ ಇರೋದು ಅದು ಕಿವಿ, ಮೊಲದ ಕಿವಿ ಆಡುವಂತೆ ಕಾಣಬೇಕು. ಅದು ಆ ರೀತಿಯಾಗಿ ಪರಮಾತ್ಮ ತಾನು ವ್ಯವಸ್ಥೆ ಮಾಡ್ಕೊಂಡು ಹಂಗೆ ಕೂತ್ಕೊಂಡಿದ್ದಾನೆ, ಬೇಕಂತ ಕೂತಿದ್ದಾನೆ ಹಂಗೆ. ಸರಿ, ಅದಕ್ಕೆ ತಕ್ಕಂತೆ ಅದೇನಾಯಿತು, ದೂರದಿಂದ ಇವನು ಯಾರು ಆ ವ್ಯಾಧ ನೋಡಿದ, ಅದು ಮೊಲ ಅಂದ್ಕೊಂಡು ಅದಕ್ಕೆ ಬಾಣವನ್ನು ಹೊಡೆದು ಬಿಟ್ಟ. ಬಾಣ ಹೊಡೆದು ಸರಿ ಅದನ್ನು ಹೋಗಿ ತಗೊಳ್ಳೋಣ ಅಂತ ಹತ್ರ ಬರ್ತಾನೆ.